ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಮ್ಮ DCET ಸ್ಟೂಡೆಂಟ್ಸ್ಗಾಗಿ ಅಂತಾನೆ ನಾವು ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಕ್ಲಾಸ್ ನಂಬರ್ 6. ಓಕೆ, ಕ್ಲಾಸ್ ನಂಬರ್ 6ಅಲ್ಲಿ ಕೇಳಿರೋಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾನು ಇವತ್ತು ಸೊಲ್ಯೂಷನ್ಸ್ನ ತೆಕ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಯಾರು ನನ್ನ ಚಾನಲ್ನ ಮೊದಲದಾಗಿ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಗೈಸ್, ಸೊ ದಟ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ಆ್ಯಂಡ್ ಲೆಟ್ ಎವ್ರಿಬಡಿ ಅವೈಲ್ ದಿಸ್ ಟೈಪ್ ಆಫ್ ಸರ್ವಿಸ್. ಓಕೆ, so let us come to the question guys. ನೋಡಿ, the question is about the points on the curve at which the tangents are parallel to the x-axis. ನೋಡಿ, ಹಾಕೊಳ್ಳಿ, ಗ್ರಾಫ್ ಹಾಕೊಳ್ಳಿ. ನೀವು ಅಪ್ಲಿಕೇಶನ್ ಓರಿಯೆಂಟೆಡ್ ತಿಳ್ಕೊಂಡ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಈಸಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಈಸ್ ನಥಿಂಗ್, ಇಟ್ಸ್ ಜಸ್ಟ್ proving what you know, that's it. Okay, it's just showing it in numbers what you learned. Okay, ನೋಡಿ ಇಲ್ಲಿ ಏನಂತಿದ್ದಾರೆ, ದ ಪಾಯಿಂಟ್ಸ್ ಆನ್ ದ ಕರ್ವ್. ಒಂದು ಕರ್ವ್ ಇದೆ, ಆ ಕರ್ವ್ ಏನಿದೆ ಅಂತಾನೆ, ಈ ಕರ್ವ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಈ ಕರ್ವ್ ಒಂದು ಕರ್ವ್ ಇದೆ. ಓಕೆ, ಈ ಕರ್ವ್ ಇಲ್ಲಿದೆ. ಈ ಕರ್ವಿನ ವ್ಯಾಲ್ಯೂ ಏನಂತಾನೆ, x² + y² = 25 ಅಂತ ಹೇಳ್ತಿದ್ದಾನೆ. ಈಗ ಅಟ್ ವಿಚ್ ದ ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ದ x-axis. ಟ್ಯಾಂಜೆಂಟ್ ಇದೆ ಅಂತಂದಾನೆ, ಟ್ಯಾಂಜೆಂಟ್ ಆಲ್ವೇಸ್ ಟ್ಯಾಂಜೆಂಟ್ ಅಂತಂದ್ರೆ ಈ ತರ x-axisಗೆ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್, ಈ ಪಾಯಿಂಟ್, ಈ ಟ್ಯಾಂಜೆಂಟ್ ಇದೆ, ಈ ಟ್ಯಾಂಜೆಂಟ್ ಬಂದ್ಬಿಟ್ಟು x-axis ಇದೆ ಅಲ್ವಾ, x-axis ಇದೇನಿದು y-axis. ಸೊ x-axisಗೆ ಪ್ಯಾರಲಲ್ ಇದೆ ಅಂತಾನೆ. ಪ್ಯಾರಲಲ್ ಇದೆ ಅಂತಂದ್ರೆ ನಾವು ಫಸ್ಟ್ ಏನ್ ಪ್ರೂವ್ ಮಾಡ್ಬೇಕು, ಈ ಪಾಯಿಂಟ್ ಈ ಈಕ್ವೇಶನ್ ಅಲ್ಲಿ ಸ್ಯಾಟಿಸ್ಫೈ ಆಗ್ತವೆ ಅಂತ ಹೇಳ್ಬೇಕು. ಅದು ಬರೀ ಒಂದು ಪಾಯಿಂಟ್ ಅಲ್ಲ, ಅವನೇನೋ ಪಾಯಿಂಟ್ಸ್ ಅಂದೇ ಕರ್ವ್ ಅಂತಾನೆ, ಅಂದ್ರೆ ಎಷ್ಟೋ ಒಂದು 2-3 ಪಾಯಿಂಟ್ ಇದಾವೆ. ಓಕೆ, 2-3 ಪಾಯಿಂಟ್ ಇದಾವೆ. ಈ 2-3 ಪಾಯಿಂಟ್ ಟ್ಯಾಂಜೆಂಟ್ ಕರ್ವ್ಗೆ ಏನಾಗ್ತದೆ, ದ ಕರ್ವ್ ಎಲ್ಲಿದೆ ಅಲ್ವಾ, ಆ ಕರ್ವಲ್ ಮೇಲೆ ಇರೋಂತಹ ಪಾಯಿಂಟ್ಸ್ ಟ್ಯಾಂಜೆಂಟ್ ಆಗುತ್ತೆ. ಆ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಎಲ್ಲೇ ಒಂದು ಕರ್ವ್ ಮೇಲೆ ಇದೆ ಅಂತ, ಅದು ಟ್ಯಾಂಜೆಂಟ್ ಅಲ್ಲ. ಸೊ ಈಗ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನಿಮಗೆ ಪ್ಯಾರಲಲ್ ಆಗಿದೆ ವಿತ್ ರೆಸ್ಪೆಕ್ಟ್ ಯುವರ್ x-axis. ಅಂದ್ರೆ ಏನು, ಗಿವನ್ ಇಕ್ವೇಶನ್ ಏನಿದೆ ಬರ್ಕೊಳ್ಳಿ, x² + y² = 25. ಸಿಂಪಲ್. ಆ ಕೊಟ್ಟಿರುವಂತಹ ಪಾಯಿಂಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಗೈಸ್. ಯಾವ ಪಾಯಿಂಟ್ ನಿಮ್ಗೆ ಈಕ್ವೇಟ್ ಆಗುತ್ತೆ, ದಟ್ ಇಟ್ ಸೆಲ್ಫ್ ಈಸ್ ಯುವರ್ ಆನ್ಸರ್, ದಟ್ಸ್ ಇಟ್. ಏನಿಲ್ಲ, ಈ ಪಾಯಿಂಟ್ ಏನಿದೆ x-axis ಪ್ಯಾರಲಲ್ ಇದೆ ಅಂತಾನ, ಈ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಕರ್ವ್ ಇದೆ, ಕರ್ವ್ ಲೈ ಆಗಿದೆ. ಸೊ ಕರ್ವ್ಗೆ ನಿಮ್ಗೆ ಏನಾಗಬೇಕು, ಈ ಪಾಯಿಂಟ್ ಮ್ಯಾಚ್ ಆಗಬೇಕು ಅಷ್ಟೇ, ಸಿಂಪಲ್. ಸೊ ಮ್ಯಾಚ್ ಮಾಡೋಣ. ಫಸ್ಟ್ ಗಿವನ್ ಪಾಯಿಂಟ್ಸ್ ಏನು, ಈ ಫಸ್ಟ್ 0,5 0,-5 ಎರಡು ಹಾಕಿ ನೋಡೋಣ. 0,5 ಒಂದು, ಇನ್ನೊಂದು 0,-5. ಓಕೆ, ಇದು ಆಪ್ಷನ್ ಎ ಹಾಕಿ. ಇದರಲ್ಲಿ ಹಾಕಿ ಎಕ್ಸ್ ವ್ಯಾಲ್ಯೂ ಏನು, 0² ಬಂದ್ಬಿಟ್ಟು 0 ಪ್ಲಸ್ y ಬಂದ್ಬಿಟ್ಟು ಎಷ್ಟು 5 ಅಂದ್ರೆ ಎಷ್ಟು 25 = 25. ಸೊ ಇದು ರೈಟ್ ಆಯ್ತು. ಇವಾಗ ಸೆಕೆಂಡ್ ಹಾಕಿ, ಎಕ್ಸ್ ಬಂದ್ಬಿಟ್ಟು ಏನು 0 ಪ್ಲಸ್ y ಬಂದ್ಬಿಟ್ಟು ಎಷ್ಟು -5 -5 ನ ಸ್ಕ್ವೇರ್ ಮಾಡಿದ್ರೆ ನೀವು ಬರೋದು 25 + 25 = 25. ಸೊ ಫಸ್ಟ್ ಈಕ್ವೇಶನ್ ರೈಟ್ ಇದೆ. ಫಸ್ಟ್ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತಾ ಇದೆ, ಟಿಕ್ ಮಾಡಿಬಿಡಿ, ಕಣ್ಣು ಮುಚ್ಕೊಂಡು ಟಿಕ್ ಮಾಡಿಬಿಡಿ. ಫಸ್ಟ್ ಈಕ್ವೇಶನ್ ಇಟ್ ಸೆಲ್ಫ್ ಇಸ್ ಯುವರ್ ರೈಟ್ ಆನ್ಸರ್. ಸೆಕೆಂಡ್ ಈಕ್ವೇಶನ್ಗೆ ಹೋಗಿ ನೋಡೋಣ, ಜಸ್ಟ್ ಫಾರ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಪರ್ಪಸ್. ಸೆಕೆಂಡ್ ಈಕ್ವೇಶನ್ ಏನಿದೆ, -5, 0. ಅದೇ ತರ 0,25 ಇದ್ದಾಗ ಇಲ್ಲಿ ನೋಡಿ ಈಕ್ವೇಶನ್ ಬರ್ಕೊಳ್ಳಿ, x² + y² = 25. x² ಏನು 5² ಅಂದ್ರೆ ಎಷ್ಟು 25 ಬರುತ್ತೆ, ಪ್ಲಸ್ ಇದು 0 ಬರುತ್ತೆ. ಓಕೆ, ಇದು ಸ್ಯಾಟಿಸ್ಫೈ ಆಯ್ತು. ಬಟ್ ಆಲ್ ದ ಪಾಯಿಂಟ್ಸ್ ಹ್ಯಾಸ್ ಟು ಸ್ಯಾಟಿಸ್ಫೈ, ಅದು ಇಂಪಾರ್ಟೆಂಟ್. ಇಲ್ಲಿ ನೋಡಿ 0 ಹಾಕಿ, ಪ್ಲಸ್ y ಬಂದ್ಬಿಟ್ಟು 25 ಅಂದ್ರೆ ಎಷ್ಟು 625. ಇದು ಈಕ್ವಲ್ ಆಗುತ್ತಾ, ಈಕ್ವಲ್ ಆಗಲ್ಲ, ನಾಟ್ ಈಕ್ವಲ್. ಸೊ ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ ಬಿ ಈಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಅದೇ ತರ ಸಿ ನ ನೋಡಿ. ಓಕೆ, ಸಿ ಚೆಕ್ ಮಾಡೋಣ. 0,25 ಮತ್ತೆ 0,-25. ಸೊ ಇಲ್ಲೂ ಸಹ ಅಷ್ಟೇ ಬರುತ್ತೆ ನೋಡಿ. 25 ಇದೆ ಅಂತ ಅಂದಾಗ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, x² + y² = 25 ಅಂದ್ರೆ ಸ್ಕ್ವೇರ್ ಮಾಡಿದಾಗ 625 ಬರುತ್ತೆ, ರೈಟ್. 625 = 25 ವಿಚ್ ಇಸ್ ನಾಟ್ ಈಕ್ವಲ್, ರಾಂಗ್. ಅದೇ ತರ ಇಲ್ಲಿ ನೋಡಿ, ಪ್ಲಸ್ ಇದು 625 ಬರುತ್ತೆ, ಈಕ್ವಲ್ಸ್ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 25. ಸೊ ಇದು ಕೂಡ ರಾಂಗ್. ಸೊ ದಿಸ್ ಸಿ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಈಗ ಡಿಗೆ ಬಂದ್ರೆ, ಡಿ ಆಪ್ಷನ್ ಏನ್ ಹೇಳುತ್ತೆ, x² + y² = 25. ಡಿ ಆಪ್ಷನ್ ಏನಿದೆ, 5,0 ಇದೆ. ಅದೇ ತರ 0,25 ಸಹ ಇದೆ. ಎಕ್ಸ್ ಬಂದ್ಬಿಟ್ಟು 25 ಅಂತ ಹಾಕ್ಬೋದು, 0 = 25. ಸೊ ಫಸ್ಟ್ ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತು. ಸೆಕೆಂಡ್ ಈಕ್ವೇಶನ್ ನೋಡಿ, 0, x ಬಂದ್ಬಿಟ್ಟು 0, y ಬಂದ್ಬಿಟ್ಟು ಮತ್ತೆ 625 ಬರುತ್ತೆ, ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು 25. ಸೊ ಇಟ್ ಈಸ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್. ಅಂದ್ರೆ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ಸ್ ಬಂದ್ಬಿಟ್ಟು ಯಾವ್ದಕ್ಕೆ ಫಿಟ್ ಆಗ್ತಾ ಇದೆ ಅಂತಂದ್ರೆ, ಇಟ್ ಫಿಟ್ಸ್ ಓನ್ಲಿ ಟು ದ ಫಸ್ಟ್ ಈಕ್ವೇಶನ್. ಫಸ್ಟ್ ಕೊಟ್ಟಿರೋ 2 ಪಾಯಿಂಟ್ ಆ ಕರ್ವ್ ಮೇಲೆ ನೀವು
ಪುಟ್ ಅಪ್ ಮಾಡ್ಕೊಂಡ್ರೆ ಆ ಕರ್ವ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಅಂತ ಪ್ರೂವ್ ಆಯ್ತು. ಸೊ ದಿಸ್ ಈಸ್ ವಾಟ್ ಹೌ ಯು ನೀಡ್ ಟು ಸಾಲ್ವ್ ಇಟ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಲೆಂತಿಯಸ್ಟ್ ಮೆಥಡ್ ಮಾಡೋದ್ರಿಂದನೂ ಸಾಲ್ವ್ ಮಾಡ್ತೀರಾ, ಬಟ್ ಇಟ್ ಟೇಕ್ಸ್ ಟೈಮ್ ಅಂಡ್ ಯು ಮೈಟ್ ಲೂಸ್ other questions to answer as well. Okay, ಈಗ next question ನೋಡಿ, the equation of the normal to the y, normal to the curve. Okay, ಇದು normal to the curve actually ಏನ್ ಕೊಟ್ಟಿದ್ದಾನೆ, the equation of normal to the curve. Okay, ನಾರ್ಮಲ್ ಟು ದ ಕರ್ವ್ ಅಂದೇನು, ಹೀಗೆ ಒಂದು ಕರ್ವ್ ಇದೆ ಅಂತ ಇಟ್ಕೊಳ್ಳಿ, ಇದೊಂದು ಕರ್ವ್ ಇದೆ. ಓಕೆ, ನಾರ್ಮಲ್ ಟು ದ ಕರ್ವ್ ಅಂದ್ರೆ ಈ ತರ ಇರುತ್ತೆ. ಯಾವುದೊಂದು ಟ್ಯಾಂಜೆಂಟ್ ಕ್ರಿಯೇಟ್ ಮಾಡಿರುತ್ತಲ್ವಾ, ಆ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಅರ್ಥ. ಇದು ನಾರ್ಮಲ್ ಟು ದ ಕರ್ವ್. ಈ ಈಕ್ವೇಶನ್ ನೀವು ಐಡೆಂಟಿಫೈ ಮಾಡಿ. ಇವೆಲ್ಲ ಗ್ರಾಫ್ ಗೈಸ್, ಇವೆಲ್ಲ ಏನು ಗ್ರಾಫ್. ಈ ಗ್ರಾಫ್ ನಿಮ್ಗೆ ಏನು ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ಟ್ರಾನ್ಸಿಯೆಂಟ್ ಅನಾಲಿಸಿಸ್ ರೀಡ್ ಮಾಡಬೇಕಾದಾಗ, ಒಂದು ಸಿಸ್ಟಮ್ ರೆಸ್ಪಾನ್ಸ್ನ ಚೆಕ್ ಮಾಡ್ಬೇಕಂದ್ರೆ, ಒಂದು ವಾಲ್ವ್ ಆಪರೇಷನ್ ಹೇಗೆ ಆಪರೇಟ್ ಆಗ್ತಾ ಇದೆ, ಎಷ್ಟು ಬೇಗನೆ ಅದು ಕ್ಲೋಸ್ ಆಗುತ್ತೆ, ಎಷ್ಟು ಬೇಗ ಓಪನ್ ಆಗುತ್ತೆ ಅಂತಂದಾಗ ಈ ಡೈನಮಿಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಾಡಬೇಕಾಗುತ್ತೆ. ಸೊ ದಟ್ ಇಟ್ ಹೆಲ್ಪ್ಸ್ ಅಸ್ ಫಾರ್ ರೆಸ್ಪಾನ್ಸ್ ಅನಾಲಿಸಿಸ್ ಆಫ್ ಎಕ್ಸ್ ವೈ ಆಕ್ಸಿಸ್ ಅಲ್ಲಿ ನಾವು ಟೈಮ್ ರೆಸ್ಪಾನ್ಸ್ ಅನಾಲಿಸಿಸ್ ಮಾಡ್ಬೋದು, ಟೆಂಪರೇಚರ್ ಅನಾಲಿಸಿಸ್ ಮಾಡ್ಬೋದು, ವೇರಿಯಸ್ ಟೈಪ್ಸ್ ಆಫ್ ಅನಾಲಿಸಿಸ್ ಮಾಡ್ಬೋದು. ಬಟ್ ಈಗ ಅವ್ರು ಕೊಟ್ಟಿರೋಂಥ ನೋಡಿ, ಈಕ್ವೇಶನ್ ಆಫ್ ನಾರ್ಮಲ್ ಟು ದ ಕರ್ವ್ದು ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, y ಟೈಮ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಆಫ್ 1 ಈಕ್ವಲ್ಸ್ ಎಕ್ಸ್ ಪ್ಲಸ್ 3 ಅಟ್ ಪಾಯಿಂಟ್ ಏನು ಹೇಳ್ತಿದ್ದಾನೆ, ಅಟ್ ಪಾಯಿಂಟ್ 2,1 ಅಂತ ಹೇಳ್ತಿದ್ದಾನೆ. ಅಟ್ ಪಾಯಿಂಟ್ ಯಾವುದು, 2,1. ಓಕೆ, ಸೊ ಈಗ ಅಟ್ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ. ಅಟ್ ಪಾಯಿಂಟ್ ಅಂದ್ರೆ ಯಾವುದು, ಇದೇ ಪಾಯಿಂಟ್. ಈ ಪಾಯಿಂಟ್ ಡೈನಮಿಕ್ಸ್ ಹೆಂಗಿದೆ, 2,1 ಇದೆ. ಸೊ ಗೈಸ್, ಈಗ ಕೊಟ್ಟಿರೋಂತಹ ಪಾಯಿಂಟ್ ನ ತಗೊಂಡು ನಾವು ಈ ನಾರ್ಮಲ್ ಈಕ್ವೇಶನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಇವಾಗ ಈಕ್ವೇಶನ್ ಕೇಳಿದಾನೆ. ಓಕೆ, ಇಲ್ಲಿ ಪಾಯಿಂಟ್ ಕೇಳಿಲ್ಲ, ನಿಮಗೆ ಟ್ಯಾಂಜೆಂಟ್ ಕೇಳಿಲ್ಲ. ಇಲ್ಲಿ ಏನ್ ಕೇಳಿದಾನೆ, ಈ ಕರ್ವ್ ಮೇಲೆ ಲೈ ಆಗಿರೋ ಅಂತಹ ನಾರ್ಮಲ್ ಈಕ್ವೇಶನ್ ಆಫ್ ದ ಲೈನ್ ಏನಿದೆ, ಈ ಈಕ್ವೇಶನ್ ಆಫ್ ದ ಲೈನ್ ನ ಕಂಡುಹಿಡಿಬೇಕು. ನಾವು ಈಕ್ವೇಶನ್ ಕಂಡುಹಿಡಿಬೇಕು. ಇದ್ರ ಈಕ್ವೇಶನ್ ಏನು, ಬೈ ಯೂಸಿಂಗ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಹತ್ರ ಏನಿದೆ, ಈ ಕರ್ವ್ ಲೈ ಆಗ್ತಾ ಇದೆ. ಓಕೆ, ಈ ಕರ್ವ್ ಲೈ ಆಗ್ತದೆ. ಈಗ ಏನ್ ಮಾಡ್ಬೇಕು, ಈ ಪಾಯಿಂಟ್ ತಗೊಳ್ಳಿ, ಕೊಟ್ಟಿರೋ ಅಂತಹ 4 ಆಪ್ಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Q1 ಪಾಯಿಂಟ್ ಯಾವುದು, 2,1 ಕೊಟ್ಟಿದ್ದಾರೆ, ರೈಟ್. ಈ ಪಾಯಿಂಟ್ ನ ಫಸ್ಟ್ ಎ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನಿಮ್ಗೆ ಈಕ್ವಲ್ ಬಂತಾ, ಅಂದ್ರೆ ಈಕ್ವಲ್ಸ್ ಟು 0 ಬಂತಾ, ಮುಗೀತು. ಇದೇನ್ ಕೊಟ್ಟಿದ್ದಾನೆ, ಈಕ್ವಲ್ಸ್ ಟು 0 ಅಂತ ಕೊಡಿ. ಈ ಈಕ್ವೇಶನ್ ನಮಗೆ ಸ್ಯಾಟಿಸ್ಫೈ ಆಗಬೇಕು. 5 ಟೈಮ್ಸ್ ಆಫ್ 2 ಮೈನಸ್ 3 ಟೈಮ್ಸ್ ಆಫ್ 1. ಯಾಕೆ ಅಂತಂದ್ರೆ y ವ್ಯಾಲ್ಯೂ ಎಷ್ಟು 1, x ವ್ಯಾಲ್ಯೂ ಎಷ್ಟು 2. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಈಕ್ವಲ್ಸ್ 0 ಹಾಕಿದ್ರೆ ಏನ್ ಬರುತ್ತೆ ನೋಡಿ, 10 ಮೈನಸ್ 3 ಮೈನಸ್ 7 ಈಸ್ ಈಕ್ವಲ್ಸ್ ಟು ನೋಡಿ, ಈ 10 ಮೈನಸ್ 10 ಈಸ್ ಈಕ್ವಲ್ಸ್ ಟು 0 ಆಯ್ತಾ. ಇವೆರಡು ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಅಂದ್ರೆ ಏನು, ಈ ಫಸ್ಟ್ ಆಪ್ಷನ್ ಅಲ್ಲಿ ನಾವು ಈ ಪಾಯಿಂಟ್ ನ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಈ ಈಕ್ವೇಶನ್ ಆಫ್ ದ ಲೈನ್ ಈಸ್ ದ ನಾರ್ಮಲ್ ಅಂತ ಅರ್ಥ. ಓಕೆ, ನಾರ್ಮಲ್ ಟು ದ ಕರ್ವ್. ಇದೇ ತರ ಬಿ ಈಕ್ವೇಶನ್ ಹಾಕಿ ನೋಡಿ, ಬಿದು ಈಕ್ವೇಶನ್ ಚೆಕ್ ಮಾಡಿ. 5y ಮೈನಸ್ 7 ಈಕ್ವಲ್ 0. ಇದು ನೋಡಿ, ಎಕ್ಸ್ ಬಂದ್ಬಿಟ್ಟು ಎಷ್ಟು 2 ಅಲ್ವಾ, 3 2 ಎಷ್ಟು 6 ಬರುತ್ತೆ, ಮೈನಸ್ 5 1 5 ಮೈನಸ್ 7 ಇಸ್ ಈಕ್ವಲ್ 0. ಇದು ನೋಡಿ ಎಷ್ಟು 0ಗೆ ಸ್ಯಾಟಿಸ್ಫೈ ಆಗುತ್ತಾ, 6 ಮೈನಸ್ 12, ಸೊ ಬರಲ್ಲ, ಮೈನಸ್ 6 ಬರುತ್ತೆ. ಸೊ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 0, ಸ್ಯಾಟಿಸ್ಫೈ ಆಗಲ್ಲ. ಸಿ ಇದು ನೆಕ್ಸ್ಟ್ ನೋಡಿ, 5x ಪ್ಲಸ್ 3y ಮೈನಸ್ 7 ಈಕ್ವಲ್ 0. ಇದು ನೋಡಿ 5 2 10 ಪ್ಲಸ್ 3 ಮೈನಸ್ 7 ಇಸ್ ಈಕ್ವಲ್ 0. ಇದರಲ್ಲಿ ನೋಡಿ 13 ಮೈನಸ್ 7 ಅಂತಂದ್ರೆ ಎಷ್ಟು ಬಂತು, 5 ಬರುತ್ತೆ. ಸೊ ವಿಚ್ ಇಸ್ ಆಲ್ಸೋ ನಾಟ್ ಈಕ್ವಲ್. ಸೊ ಇದನ್ನು ಸ್ಯಾಟಿಸ್ಫೈ ಆಗಲ್ಲ. ಈಗ ಡಿ ನೋಡಿ, ಡಿ ಆಪ್ಷನ್ ಏನು ಕೊಟ್ಟಿದ್ದಾನೆ, 3x ಪ್ಲಸ್ 5y ಮೈನಸ್ 7 ಇಸ್ ಈಕ್ವಲ್ 0. ಇದರಲ್ಲಿ ನೋಡಿ 3 2 6 ಪ್ಲಸ್ 5 1 5 ಮೈನಸ್ 7 ಈಕ್ವಲ್ 0. ಇದು ನೋಡಿ ಅಷ್ಟು 11 ಮೈನಸ್ 7 ಈಕ್ವಲ್ಸ್ ಟು, ಇದನ್ನು ಸಹ ನಾಟ್ ಈಕ್ವಲ್ಸ್ ಟು 0. ಸೊ ಈ ತರ ಇದ್ದಾಗ ನಮಗೆ ದ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಇಸ್ ದ ರೈಟ್ ಆನ್ಸರ್ ಅಂತ ಅರ್ಥ. ಇಷ್ಟೇ ಗೈಸ್. ಸೊ ಈ ತರ ಮಾಡೋದ್ರಿಂದ ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ ಸಾಲ್ವಿಂಗ್ ಮೆಥಡಾಲಜಿ. ಓಕೆ, ದಿಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ರಿಲೇಟೆಡ್ ಕ್ವಶನ್ ಇರೋದ್ರಿಂದ ನಾವು ಅಪ್ಲಿಕೇಶನ್ ಅಲ್ಲೇ ಟೀಚ್ ಮಾಡೋಣ. ಸೊ ದಟ್ ನಿಮಗೂ ಅಪ್ಲಿಕೇಶನ್ ಗೊತ್ತಾಗ್ಲಿ, ಆಸ್ ವೆಲ್ ಆಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಾಗಲಿ, ಅಂಡ್ ಎಕ್ಸಾಮ್ ಅಲ್ಲಿ ಕ್ರ್ಯಾಕ್ ಮಾಡೋದು ಸಹ ಗೊತ್ತಾಗ್ಲಿ. ಓಕೆ, ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್, ಅಂಡ್ ವಿತ್ ದ ಲೆಸ್ ಟೈಮ್ ಸ್ಕೋರಿಂಗ್ ದ ಬೆಸ್ಟ್ ಮಾರ್ಕ್ಸ್ ಈಸ್ ಆಲ್ವೇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಸೊ ಯಾರ್ಯಾರು ನನ್ನ ಚಾನಲ್ನ ಮೊದಲದಾಗ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್.
ಟು ಆಲ್ ದ ವ್ಯೂವರ್ಸ್ ಹೇಳೋದೊಂದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ ನಂತರ ಈ ವಿಡಿಯೋನಲ್ಲಿ ಮಾಡಿರೋಂತಹ ಮಾಹಿತಿ ನಿಮಗೆ ಲೈಕ್ ಆಯಿತು, ಯೂಸ್ಫುಲ್ ಆಯಿತು ಅಂತಂದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ who so that everybody come to know about this channel. Okay, thank you guys and I wish you all the best. See you in the next session. Wish you a good life with a good mark and with best rank on college in the life. Okay, thank you guys, good day.